ನಮಸ್ಕಾರ ಬೆಂಗಳೂರು ಫಸ್ಟ್ಗೆ ಸ್ವಾಗತ ನಾನು ಸೌಮ್ಯ ಈಗ ಹೆಡ್ಲೈನ್ಸ್ ಒಬ್ಬಳು ಸುಪಾರಿ ನೀಡಿ ಕೊಲ್ಲಿಸಿದ್ಲು ಇನ್ನೊಬ್ಬಳು ಹೋಟೆಲ್ ಮಾಲೀಕನಿಂದ ಲಂಚ ಪಡೆದಿದ್ದು ಇಬ್ಬರು ಕಾರ್ಪೊರೇಟರ್ಸ್ಗೆ ಜೈಲೇ ಗತಿ ಕೋಲಾರದಿಂದ ಬೆಂಗಳೂರಿಗೆ ಬರ್ತಿದ್ರು ಬಸ್ಸಿನಲ್ಲಿ ಒಡವೆ ಪರ್ಸ್ ಎಗ್ಗರಿಸಿ ಜೂಟಾಗ್ತಿದ್ರು ಕೊನೆಗೂ ಸಿಕ್ಕಿಬಿದ್ರು ಒಂದೇ ಕುಟುಂಬದ ಮೂವರು ಕಳ್ಳಿಯರು ಸಾರ್ವಜನಿಕರೇ ಡೇಂಜರ್ ಡೇಂಜರ್ ನಿಮ್ಮ ನಡುವಿದೆ ಮೊಬೈಲ್ ಟವರ್ ಅಪಾಯಕಾರಿ ವಿಕಿರಣದಿಂದ ಕ್ಯಾನ್ಸರ್ ಬರುತ್ತೆ ಹುಷಾರ್ ಸಿಲಿಕಾನ್ ಸಿಟಿಯಲ್ಲಿ ನಾಳೆಯಿಂದ ಸಾಹಿತ್ಯ ಕಂಪು ಪುಸ್ತಕೋತ್ಸವಕ್ಕೂ ಸಿಗಲಿದೆ ನಾಳೆ ಚಾಲನೆ ಸಾಹಿತ್ಯಾಭಿಮಾನಿಗಳಿಗೆ ಸುಗ್ಗಿಯೋ ಸುಗ್ಗಿ ಶ್ವಾನಗಳಿಗೂ ಹೆಲ್ತ್ ಟಿಪ್ಸ್ ಆರೈಕೆಗಾಗಿ ಮಾರುಕಟ್ಟೆಗೆ ಬಂದಿದೆ ಬಗೆ ಬಗೆಯ ಉತ್ಪನ್ನ ನಾಯಿಗಳಿಗೀಗ ಮಕ್ಕಳಷ್ಟೇ ಆರೈಕೆ ಲಂಚ ಪಡಿತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ ಸುಧಾಮನಗರದ ಕಾರ್ಪೊರೇಟರ್ ಅವೈ ಲೋಕಾಯುಕ್ತ ಕೋರ್ಟ್ಗೆ ಡಿಸೆಂಬರ್ 17ರವರೆಗೂ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಇನ್ನು ಆರ್ಟಿಐ ಕಾರ್ಯಕರ್ತ ಲಿಂಗರಾಜು ಕೊಲೆ ಪ್ರಕರಣದ ಆರೋಪಿ ಕಾರ್ಪೊರೇಟರ್ ಗೌರಮ್ಮನನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಹೀಗಾಗಿ ಈ ಇಬ್ಬರು ಕಾರ್ಪೊರೇಟರ್ಗಳಿಗೂ ಸದ್ಯ ಜೈಲೇ ಗತಿಯಾಗಿದೆ ಈಗಂತೂ ಪರಪ್ಪನ ಅಗ್ರಹಾರಕ್ಕೆ ರಾಜಕಾರಣಿಗಳು ಖಾಯಂ ಅತಿಥಿಗಳಾಗ್ಬಿಟ್ಟಿದ್ದಾರೆ ಈ ಸಾಲಿಗೆ ಹೊಸ ಸೇರ್ಪಡೆ ಸುಧಾಮನಗರದ ಕಾರ್ಪೊರೇಟರ್ ಅವ್ವಾಯಿ ಹಾಗೂ ಆಜಾದ್ ನಗರದ ಕಾರ್ಪೊರೇಟರ್ ಗೌರಮ್ಮ ಹೋಟೆಲ್ ಮಾಲೀಕನಿಂದ ಲಂಚ ಪಡಿತಾ ಇದ್ದಾಗ ಲೋಕಾಯುಕ್ತರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ ಸುಧಾಮನಗರದ ಕಾರ್ಪೊರೇಟರ್ ಅವ್ವಾಯಿರನ್ನ ಡಿಸೆಂಬರ್ 17ರವರೆಗೂ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇಂದು ಕೋರ್ಟ್ಗೆ ಹಾಜರಾಗಿದ್ದ ಅವ್ವಾಯಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು ಆದರೆ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಲೋಕಾಯುಕ್ತ ವಕೀಲರು ಕಾಲಾವಕಾಶ ಕೇಳಿದ್ರಿಂದ ಅವ್ವಾಯಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಲೋಕಾಯುಕ್ತ ಕೋರ್ಟ್ ಆದೇಶಿಸಿತು ಇನ್ನು ಆರ್ಟಿಐ ಕಾರ್ಯಕರ್ತ ಲಿಂಗರಾಜು ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಆಜಾದ್ ನಗರದ ಕಾರ್ಪೊರೇಟರ್ ಗೌರಮ್ಮರನ್ನ ಪೊಲೀಸ್ ವಶಕ್ಕೆ ನೀಡಲಾಗಿದೆ ಇಂದು ನ್ಯಾಯಾಲಯಕ್ಕೆ ಆರೋಪಿಯನ್ನ ಹಾಜರುಪಡಿಸಿದ ಪೊಲೀಸರು ತನಿಖೆ ಪೆಂಡಿಂಗ್ ಇರೋದ್ರಿಂದ ಆರೋಪಿಯನ್ನ ತಮ್ಮ ಕಸ್ಟಡಿಗೆ ನೀಡಬೇಕೆಂದು ಮನವಿ ಸಲ್ಲಿಸಿದ್ರು ಪೊಲೀಸರ ಮನವಿ ಪುರಸ್ಕರಿಸಿದ 1ನೇ ಎಸಿಎಂಎಂ ಕೋರ್ಟ್ ಗೌರಮ್ಮಳನ್ನ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿತು ಒಟ್ನಲ್ಲಿ ಜನಸೇವೆ ಬಿಟ್ಟು ಕೊಲೆ ಸುಲಿಗೆಗೆ ಇಳಿದ ರಾಜಕಾರಣಿಗಳು ಒಬ್ಬೊಬ್ಬರಾಗಿ ಜೈಲು ಸೇರ್ತಿದ್ದಾರೆ ಇವರನ್ನ ಕಂಡು ಉಳಿದ ಜನಪ್ರತಿನಿಧಿಗಳು ಬುದ್ಧಿ ಕಲಿಬೇಕಿದೆ ಬೆಂಗಳೂರಿನಿಂದ ಮಾರುತಿ ಪಾವಗಡ ಸುವರ್ಣ ನ್ಯೂಸ್ ಅವರದ್ದು ಒಂದೇ ಕುಟುಂಬ ಮೇಲಾಗಿ 3 ಹೆಂಗಸರು ಕೋಲಾರದಿಂದ ಪ್ರತಿನಿತ್ಯ ಬೆಂಗಳೂರಿಗೆ ಕೆಲಸಕ್ಕೆಂದು ಬರ್ತಾರೆ ಕೆಲಸ ಮುಗಿಸಿ ಮತ್ತೆ ಕೋಲಾರಕ್ಕೆ ಹೋಗ್ತಿದ್ರು ಇವತ್ತಿವರು ಕಲಾಸಿಪಾಳ್ಯ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಅಷ್ಟಕ್ಕೂ ಇವರು ಏನ್ ಕೆಲಸ ಮಾಡ್ತಿದ್ರು ಅಂತ ಹೇಳ್ತೀವಿ ನೋಡಿ ಪ್ರಯಾಣಿಕರೇ ಇವರ ಟಾರ್ಗೆಟ್ ಸೈಲೆಂಟ್ ಆಗಿ ಬಂದು ಕದೀತಾರೆ ಎಸ್ ನೀವು ಡೈಲಿ ಬಿಎಂಟಿಸಿ ಬಸ್ಗಳ ಪ್ರಯಾಣಿಕರಾಗಿದ್ದರೆ ಇವರನ್ನ ಚೆನ್ನಾಗಿ ನೋಡಿಬಿಡಿ ಯಾಕಂದರೆ ಇವರು ಯಾವತ್ತು ಬೇಕಾದರೂ ನೀವು ಓಡಾಡೋ ಬಸ್ಗಳಲ್ಲಿ ನಿಮ್ಮ ಪಕ್ಕದ ಸೀಟ್ನಲ್ಲೇ ಕಾಣಿಸಬಹುದು ನೀವು ಅಂದ್ಕೊಂಡಂತೆ ಇವರು ಪ್ರಯಾಣಿಕರಲ್ಲ ಬದಲಾಗಿ ಪ್ರಯಾಣಿಕರ ಸೋಗಿನಲ್ಲಿ ಆಭರಣಗಳನ್ನು ಎಗರಿಸೋ ಖತರ್ನಾಕ್ ಕಳ್ಳಿಯರು BTM ಮತ್ತು ಬಸ್ಗಳಲ್ಲಿ ಸಂಚರಿಸಿ ಪ್ರಯಾಣಿಕರ ಬೆಲೆ ಬಾಳುವ ವಸ್ತುಗಳನ್ನು ಕಳವು ಮಾಡುತ್ತಿದ್ದ ಆರೋಪಿಗಳನ್ನು ಶ್ರೀಮತಿ ಕಲಾವತಿ ಶ್ರೀಮತಿ ವೆಂಕಟಮ್ಮ ಮತ್ತು ಶ್ರೀಮತಿ ಶಾಂತಮ್ಮ ಇವರನ್ನು ದಸ್ತಗಿರಿ ಮಾಡಿ ಇವರಿಂದ ಒಟ್ಟು 2 ಲಕ್ಷ ಮೌಲ್ಯದ 70 ಗ್ರಾಂ ತೂಕದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿರ್ತಾರೆ ಕೋಲಾರ ಮೂಲದ ಇವರು ಪ್ರತಿನಿತ್ಯ ಬೆಳಿಗ್ಗೆಯೇ ಬೆಂಗಳೂರಿಗೆ ಬರುತ್ತಿದ್ದರು ಸಿಟಿ ಬಸ್ ಹತ್ತಿಕೊಂಡು ಜನಸಂದಣಿಯಲ್ಲಿ ಪ್ರಯಾಣಿಕರ ಒಡವೆ ಪರ್ಸ್ ಎಗರಿಸಿ ಮಾಯವಾಗಿ ಬಿಡ್ತಾ ಇದ್ರು ಕಮರ್ಷಿಯಲ್ ಸ್ಟ್ರೀಟ್ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಯೂ ಇವರ ಬಗ್ಗೆ ಹಲವು ದೂರುಗಳು ದಾಖಲಾಗಿದ್ದವು ಅವರು 3 ಜನರು ಸಹ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ನಲ್ಲಿ ಎತ್ಕೊಂಡು ಹಿಂದೆ ಒಬ್ಬರು ಮುಂದೆ ಒಬ್ಬರು ಇದು ಮಾಡಿಕೊಂಡು ರಶ್ ಇದ್ದಾಗ ನಡುವೆ ಇದ್ದಂಥ ಮಹಿಳೆಯರ ಬ್ಯಾಗನ್ನು ಜಿಪ್ ತೆಗೆದು ಆ ಜಿಪ್ನಿಂದ ಆಭರಣಗಳನ್ನ ಕಳ್ಳತನ ಮಾಡ್ತಾಯಿದ್ರು ಜೈಲಿಗೆ ಹೋಗಿ ವಾಪಸ್ ಮತ್ತು ರಿಲೀಸ್ ಆಗಿ ಬಂದಮೇಲೂ ಸಹ ಇದನ್ನು ಇದು ಮಾಡ್ತಾಯಿದ್ದಾರೆ ಅವ್ರ ಮೇಲೆ ನಿರಂತರವಾಗಿ ನಿಗಾ ಇಡೋ ಅವಶ್ಯಕತೆ ಇದೆ ಅದನ್ನು ಮಾಡಿಸ್ತೀವಿ ಮೊನ್ನೆ ಸಿಟಿ ಮಾರ್ಕೆಟ್ ಬಳಿ ಅನುಮಾನದಿಂದ ಓಡಾಡುತ್ತಿದ್ದ ಇವರನ್ನ ವಶಕ್ಕೆ ಪಡೆದ ಕಲಾಸಿಪಾಳ್ಯ ಪೊಲೀಸರು ಸತ್ಯ ಬಾಯ್ಬಿಡಿಸಿದ್ದಾರೆ ಈ ಕಳ್ಳಿಯರು ಹಲವು ಬಾರಿ ಶಿಕ್ಷೆ ಅನುಭವಿಸಿ ಬಂದರೂ ಮತ್ತೆ ಅದೇ ಕಸುಬು ಮುಂದುವರಿಸಿದ್ದಾರೆ ಅದಕ್ಕೆ ಹೇಳೋದು ಯಾವುದಕ್ಕೂ ನೀವು ಹುಷಾರಾಗಿರಿ ಅಂತ
ಕ್ಯಾಮರಾಮನ್ ಚಂದ್ರು ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ಮತ್ತು ಬರಿಸು ಸಿಹಿ ತಿಂಡಿ ನೀಡಿ ಅಪ್ರಾಪ್ತ ವಯಸ್ಸಿನ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿ ಅದನ್ನು ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿದ ಅಮಾನುಷ ಘಟನೆ ಕೆಆರ್ಪುರಂನಲ್ಲಿ ನಡೆದಿದೆ. ಈ ವಿಷಯವನ್ನ ಪೊಲೀಸರಿಗೆ ತಿಳಿಸಿದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ ಇಬ್ಬರು ಕಾಮುಕರು ಈಗ ಕಂಬಿ ಏಣಿಸುತ್ತಿದ್ದಾರೆ. ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಸಿಎಂ ಲೇಔಟ್ನಲ್ಲಿರುವ ಸಂಸಾರ್ ಶಾಪಿಂಗ್ ಮಾಲ್ನಲ್ಲಿ ಈ ಯುವತಿ ಕೆಲಸ ಮಾಡ್ತಾ ಇದ್ಲು. ಅಲ್ಲಿಯೇ ಕೆಲಸ ಮಾಡ್ತಿದ್ದ ಕೇರಳ ಮೂಲದ ಮ್ಯಾನೇಜರ್ ಅಶ್ರಫ್ ಮತ್ತು ಸೇಲ್ಸ್ ಮ್ಯಾನ್ ಅಜೀಜ್ ಕಾಮುಕನ ಕಣ್ಣು ಯುವತಿಯ ಮೇಲೆ ಬಿದ್ದಿತ್ತು. ಮತ್ತು ಬರುವ ಸಿಹಿ ತಿಂಡಿಯನ್ನ ನೀಡಿ ಈಕೆಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ. ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಬೆದರಿಕೆ ಹಾಕಿದ್ರು. ಪೊಲೀಸರಿಗೆ ಅಥವಾ ಪೋಷಕರಿಗೆ ತಿಳಿಸಿದ್ರೆ ಕೊಲೆ ಮಾಡುವುದಾಗಿ ಹೆದರಿಸಿದ್ರು. ಸ್ಥಳೀಯ ಸಂಘಟನೆಗಳ ಸಹಾಯದಿಂದ ಈ ಆರೋಪಿಗಳನ್ನ ಈಗ ಬಂಧಿಸಲಾಗಿದೆ. ನಾನು ಕೆಲಸ ಮಾಡ್ತಿರುವಾಗ ನಮ್ಮ ಮ್ಯಾನೇಜರ್ ಆದಂಥ ಅಶ್ರಫ್ ರವರು ಸಿಹಿ ತಿಂಡಿಯನ್ನು ತಗೊಬಂದು ಕೊಟ್ಟರು. ಅದನ್ನು ತಿಂದಿದ ತಕ್ಷಣ ನನಗೆ ಪ್ರಜ್ಞೆ ಇಲ್ಲದಂತೆ ಆಯಿತು. ಆವಾಗ ಅವ್ರು ಏನು ಹೇಳ್ತಾರೆ ಅಂತ ಅದನ್ನು ಕೇಳಿ ನಾನು ಆ ಥರನೇ ನಡ್ಕೊಂಡಿದ್ದೀನಿ. ಮತ್ತು ಆ ದಿನ ಆ ಥರ ಆಯಿತು. ಮತ್ತು ಪ್ರಜ್ಞೆ ಬಂದಾಗ ನೋಡಿದ್ರೆ ನಾನು ಕೆಳಗಡೆ ಮಲಗಿದ್ದೆ. ಮತ್ತು ಅದೇ ಮಾರನೇ ದಿನ 18/11/2012 ಅದೇ ದಿನ ಆ ಥರನೇ ನಡೀತು. ಇವತ್ತು ಬೆಳ್ಳಂಬೆಳಗ್ಗೆ ರಾಜರಾಜೇಶ್ವರಿ ನಗರದ ಬಸ್ ಡಿಪೋ ಸಂಪೂರ್ಣ ಸ್ತಬ್ಧಗೊಂಡಿತ್ತು. ಬಸ್ಗಳು ನಿಂತಲೇ ನಿಂತಿದ್ವು. ಆಟೋ ಚಾಲಕನಿಂದ ಬಿಎಂಟಿಸಿ ಡ್ರೈವರ್ ಮೇಲಿನ ಹಲ್ಲೆ ಖಂಡಿಸಿ ಡಿಪೋ ಸಿಬ್ಬಂದಿ ದಿಢೀರ್ ಪ್ರತಿಭಟನೆ ನಡೆಸಿದ್ರು. ಇದರಿಂದ ಸಾರಿಗೆ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ನಿಂತಲ್ಲೇ ನಿಂತಿರುವ ಬಸ್ಗಳು, ಮೌನವಾಗಿ ಕುಳಿತಿರುವ ಸಿಬ್ಬಂದಿ, ಮತ್ತೊಂದೆಡೆ ಪ್ರಯಾಣಿಕರ ಪರದಾಟ. ಈ ದೃಶ್ಯ ಕಂಡುಬಂದದ್ದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಡಿಪೋದಲ್ಲಿ. ನಿನ್ನೆ ಆಟೋ ಚಾಲಕನಿಂದ ಬಿಎಂಟಿಸಿ ಚಾಲಕನ ಮೇಲಿನ ಹಲ್ಲೆ ಖಂಡಿಸಿ ಡಿಪೋ ಸಿಬ್ಬಂದಿ ಬೆಳಗ್ಗೆ 7 ಗಂಟೆಯಿಂದಲೇ ಧರಣಿ ಕೂತಿದ್ದರು. 170 ಬಸ್ಗಳು ನಿಂತಲ್ಲೇ ನಿಂತಿದ್ರೆ 300ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸ ಬಿಟ್ಟು ಧರಣಿ ಮಾಡ್ತಿದ್ರು. ಟ್ರಾಫಿಕ್ ಜಾಮ್ ಆಗಿತ್ತು. ಇಲ್ಲಿ ಕಂಪ್ಲೀಟ್ ಕುಲ್ಡಕ್ಕೆ ಬಂದಿದ್ದೆವು ಅಷ್ಟೇ, ಕಂಪ್ಲೀಟ್ ತೊಗೊಂಡಿಲ್ಲ. ಆಮೇಲೆ ಕಾಪಿಯಲ್ಲಿ ಬರ್ಕೊಂಡ್ರು ಅಷ್ಟೇ, ಮತ್ತೇನಿಲ್ಲ. ಅದೇ ರಾತ್ರಿ ಕಂಪ್ಲೀಟ್ ತೊಗೊಂಡಿಲ್ಲ. ಅದ್ರ ಸಲುವಾಗಿ ನಮ್ಮ ಮೇಲೆ ಕರ್ಮ ತಗೋತಾ ಇಲ್ಲ, ಏನೂ ಭದ್ರತೆ ಇಲ್ಲ. ಅದ್ರ ಸಲುವಾಗಿ ನಾವು ಇದು ಮಾಡಿದ್ದು ಅಷ್ಟೇ. ಇವರು ಹೇಳೋದ್ರಲ್ಲೂ ನ್ಯಾಯ ಇದೆ. ಆಟೋ ಚಾಲಕನೊಬ್ಬ ಕ್ಷುಲ್ಲಕ ಕಾರಣಕ್ಕೆ ಡ್ರೈವರ್ ಮೇಲೆ ಹಲ್ಲೆ ನಡೆಸಿದ್ದಾನೆ. ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ. ಹೀಗಾಗಿ ನಮಗೆ ರಕ್ಷಣೆ ಕೊಡಿ ಅಂತ ಮೌನ ಪ್ರತಿಭಟನೆ ನಡೆಸಿದರು. ಇತ್ತ ಸಾರಿಗೆ ಸಿಬ್ಬಂದಿಯ ಧರಣಿಯಿಂದಾಗಿ ಪ್ರಯಾಣಿಕರು ತೀವ್ರ ಪರದಾಡಬೇಕಾಯಿತು. ದಿಢೀರ್ ಧರಣಿ ಆರಂಭಿಸಿದ ಸಿಬ್ಬಂದಿ ವರ್ತನೆ ಬಗ್ಗೆ ಪ್ರಯಾಣಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ತುಂಬ ಕಷ್ಟ ಆಗ್ತದೆ, ಟೈಮ್ ಸರಿಗೆ ಹೋಗೋಕ್ಕಾಗ್ತಾ ಇಲ್ಲ ನಮಗೆ. ನೋಡಿ ಹತ್ತಿದ್ವಿ, ಈಗ ಹೋಗಲ್ಲ ಅಂತ ಹೇಳ್ತಾರೆ. ಸತತ 7 ಗಂಟೆ ಧರಣಿ ಹೀಗೆ ಮುಂದುವರೆದಿತ್ತು. ಮಧ್ಯಾಹ್ನ 1 ಗಂಟೆಗೆ ಆಟೋ ಚಾಲಕನ ವಿರುದ್ಧ ಕೇಸ್ ದಾಖಲಾದ ಮೇಲೆ ಧರಣಿ ಹಿಂಪಡೆಯಲಾಯಿತು. ಒಟ್ನಲ್ಲಿ ಆಟೋ ಚಾಲಕ ಮತ್ತು ಬಿಎಂಟಿಸಿ ಡ್ರೈವರ್ ಜಗಳದಲ್ಲಿ ಪರದಾಡಿದ್ದು ಮಾತ್ರ ಪ್ರಯಾಣಿಕರು. ಬೆಂಗಳೂರಿನಿಂದ ಕ್ಯಾಮರಾಮನ್ ಅತೀಕ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.